ನೋಡಿ, ಬೀದರ್ನಲ್ಲಿ ದಿನೇ ದಿನೇ ಭ್ರಷ್ಟಾಚಾರ ಹೆಚ್ಚುತ್ತಾರೆ ಇದೆ, ಆದ್ರೆ ಕಡಿಮೆ ಆಗೋ ಮಾತೇನು. ಹಾಗೆ ಬೀದರ್ ಬ್ರೀಮ್ಸ್ ನಲ್ಲಿ ಹುಚ್ಚು ನಾಯಿ ಕಡಿತದ ಚುಚ್ಚುಮದ್ದು, ಹುಚ್ಚು ನಾಯಿ ಕಡಿದ್ರೆ ದೇವರೇ ಗತಿ ಅನ್ನೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಮಳೆಗಾಲ ಬಂತಂದ್ರೆ ಸಾಕು, ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಅದರಲ್ಲೂ ಕೂಡ ಹುಚ್ಚು ನಾಯಿಗಳು ಕಡಿತ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ವರದಿಯಾಗ್ತಿದೆ. ಇನ್ನು ಹುಚ್ಚು ನಾಯಿ ಕಡಿಸಿಕೊಂಡ ವ್ಯಕ್ತಿಯೋರ್ವ ಬ್ರೀಮ್ಸ್ ಆಸ್ಪತ್ರೆಗೆ ಬಂದಾಗ್ಲೇ ಹುಚ್ಚು ನಾಯಿ ಕಡಿತದ ಚುಚ್ಚು ಮದ್ದಿನ ಶಾರ್ಟೇಜ್ ಗೊತ್ತಾಗಿದೆ. ಇನ್ನು ಸ್ವತಃ ಬ್ರೀಮ್ಸ್ ಸಿಬ್ಬಂದಿಗಳು ಹುಚ್ಚು ನಾಯಿ ಕಡಿತದ ಚುಚ್ಚು ಮದ್ದಾದ ಇಂಜೆಕ್ಷನ್ ರೋಬಿಸ್ ಇಮ್ಯುನೋಗ್ಲೋಬಿನ್ ಸ್ಟಾರ್ಟ್ ಅನ್ನೋ ಬ್ರೀಮ್ಸ್ ನಲ್ಲಿ ಇಲ್ಲವೇ ಇಲ್ಲ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಇನ್ನು ಇದನ್ನ ಹೊರಗಿನಿಂದ ತರುವಂತೆ ರೋಗಿಗಳಿಗೆ ಚೀಟಿ ಬರೆದು ಕೊಟ್ಟಿದ್ದಾರೆ. ಇನ್ನು ಕಳೆದ 2 ತಿಂಗಳಿಂದ ಬ್ರೀಮ್ಸ್ ನಲ್ಲಿ ಈ ಇಂಜೆಕ್ಷನ್ ಶಾರ್ಟೇಜ್ ಇದೆ. ಇನ್ನು ಮಾರುಕಟ್ಟೆಯಲ್ಲಿರುವ ಮೆಡಿಕಲ್ ನಲ್ಲಿ ಈ ಇಂಜೆಕ್ಷನ್ ಒಂದಕ್ಕೆ ಬರೋಬ್ಬರಿ 2314 ರೂಪಾಯಿ ದರವಿದೆ ನೋಡಿ. ಇನ್ನು ಇದನ್ನ ಹೊರಗಡೆಯಿಂದ ತರುವಂತೆ ಚೀಟಿ ಬರೆದು ಕೊಡಲಾಗುತ್ತೆ. ಇನ್ನು ದುಡ್ಡಿದ್ದವರು ಮಾತ್ರ ಇದನ್ನ ಖರೀದಿಸಿ ಚುಚ್ಚುಮದ್ದು ತೆಗೆದುಕೊಳ್ತಾರೆ. ಇನ್ನು ಈ ಹುಚ್ಚು ನಾಯಿ ಕಡಿತದ ಚುಚ್ಚುಮದ್ದು ಮನುಷ್ಯರ ತೂಕಕ್ಕೆ ಅನುಗುಣವಾಗಿ ಕೊಡಲಾಗುತ್ತೆ. ಹೌದು ವೀಕ್ಷಕರೇ, ಅಂದ್ರೆ 60 ಕೆಜಿ ವ್ಯಕ್ತಿಯ ತೂಕವಿದ್ರೆ 2 ವ್ಯಾಕ್ಸಿನ್ ಇಂಜೆಕ್ಷನ್ ಬೇಕು. ಆಗ ಅದರ ಮೊತ್ತ ಬರೋಬ್ಬರಿ ಡಬಲ್ ಆಗುತ್ತೆ, 4628 ರೂಪಾಯಿ ಆಗುತ್ತೆ. ಇನ್ನು ಇಷ್ಟೊಂದು ಹಣ ಕೊಟ್ಟು ಇಂಜೆಕ್ಷನ್ ಖರೀದಿ ಮಾಡುವುದು ಬಡವರಿಗೆ ಅಷ್ಟೇ ಅಲ್ಲ, ಇನ್ನು ಉಳ್ಳವರಿಗೂ ತುಸು ಕಷ್ಟವೇ ಆಗುತ್ತೆ. ಇನ್ನು ಈಗಾಗಲೇ ಸಂತಪುರ್ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದಂತಹ ರಮೇಶ್ ಮಸ್ಕಲ್ ಅವರಿಗೆ ಬೀದರ್ ಬ್ರೀಮ್ಸ್ಗೆ ರೆಫರ್ ಮಾಡಲಾಗಿತ್ತು. ಇನ್ನು ಹುಚ್ಚು ನಾಯಿ ಕಡಿತದ ಇಂಜೆಕ್ಷನ್ ಸಿಗೋ ನಿರೀಕ್ಷೆಯಲ್ಲಿ ಬಂದಂತಹ ರಮೇಶ್ಗೆ ಕಳೆದ 2 ತಿಂಗಳಿನಿಂದ ಹುಚ್ಚು ನಾಯಿ ಕಡಿತದ ಇಂಜೆಕ್ಷನ್ ಶಾರ್ಟೇಜ್ ಅನ್ನೋ ವಿಷಯ ಕೇಳಿ ಶಾಕ್ ಆಗಿದೆ ನೋಡಿ. ಇನ್ನು ಸಂಬಂಧಿಕರ ಸ್ನೇಹಿತರಿಂದ ಹಣ ಜೋಡಿಸಿ ಬ್ರೀಮ್ಸ್ ಹೊರಗಿನ ಮೆಡಿಕಲ್ ನಲ್ಲಿ ಇಂಜೆಕ್ಷನ್ ತಂದು ತೆಗೆದುಕೊಂಡಿದ್ದಾರೆ. ಇನ್ನು ಮಳೆಗಾಲದ ಆರಂಭದಲ್ಲೇ ಹುಚ್ಚು ನಾಯಿ ಕಡಿತಕ್ಕೆ ನೀಡುವಂತಹ ಆರ್ಬಿ ಶೀಲ್ಡ್ ಇಂಜೆಕ್ಷನ್ ಶಾರ್ಟೇಜ್ ಆದ್ರೂ ಬ್ರೀಮ್ಸ್ ನಲ್ಲಿ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇನ್ನು ಸರ್ಕಾರ ಬಡವರ ಚಿಕಿತ್ಸೆಗಾಗಿ ಕೋಟ್ಯಾಂತರ ಹಣ ಖರ್ಚು ಮಾಡ್ತಾ ಇದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಬ್ರೀಮ್ಸ್ ನಲ್ಲಿ ಯಾವುದೇ ರೋಗಿಗಳಿಗೆ ಔಷಧಗಳು ಕಡಿಮೆ ಬೀಳದಂತೆ ನೋಡಿಕೊಳ್ಳಲು ಬ್ರೀಮ್ಸ್ ನಿರ್ದೇಶಕರಾದಂತಹ ಶಿವಕುಮಾರ್ ಶೆಟ್ಕರ್ ಅವರಿಗೆ ಖಡಕ್ ಸೂಚನೆ ಕೂಡ ನೀಡಿದ್ರು. ಇನ್ನು ಆದ್ರೂ ಕೂಡ 2 ತಿಂಗಳಿಂದ ಹುಚ್ಚು ನಾಯಿ ಕಡಿತದ ಚುಚ್ಚುಮದ್ದಿಗಾಗಿ ರೋಗಿಗಳು ಅಲೆದಾಡುವಂತಹ ಪರಿಸ್ಥಿತಿ ಬೀದರ್ ಬ್ರೀಮ್ಸ್ ನಲ್ಲಿ ಆಗಿದೆ ನೋಡಿ. ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಹುಚ್ಚು ನಾಯಿ ಕಡಿತ ಪ್ರಕರಣಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಇದು ಪ್ರತಿ ವರ್ಷ ಪೂರ್ವ ತಯಾರಿ ಬ್ರೀಮ್ಸ್ ಅಧಿಕಾರಿಗಳು ಯಾಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡಲಾರಂಭಿಸಿದೆ. ಇನ್ನು ಬ್ರೀಮ್ಸ್ ನಲ್ಲಿ ಔಷಧಕ್ಕೆ ಹಣ ಕೊರತೆ ಇಲ್ಲ, ಆದ್ರೂ ಹುಚ್ಚು ನಾಯಿ ಕಡಿತದ ಇಂಜೆಕ್ಷನ್ ಸ್ಟಾಕ್ ಯಾಕೆ ಇಟ್ಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ಇದೀಗ ಹುಟ್ಟುಕೊಂಡಿದೆ. ಇನ್ನು ಬ್ರೀಮ್ಸ್ ಹಾಗೂ ಹೊರ ಮೆಡಿಕಲ್ ಗಳ ಮಧ್ಯೆ ಏನಾದ್ರೂ ಒಳ ಒಪ್ಪಂದ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಬೆಳಗ್ಗೆ ಹೊಲದಿಂದ ಮನೆಗೆ ಬರುವಾಗ ದಾರಿಯಲ್ಲಿ ಹುಚ್ಚುನಾಯಿ ಮುಂಜಾನೆ 7 ಹಂಗು ನಂಗೆ ಹುಚ್ಚುನಾಯಿ ಕಚ್ಚೋದು. ಆ ಹುಚ್ಚುನಾಯಿ ಕಚ್ಚಿದ ನಂತರ ನಾನು ಏನು ಮಾಡಿದೆ, ಸಂತೂರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೆ. ಅವ್ರು ಏನು ಮಾಡಿದ್ರು, ಬೆಳಗ್ಗೆ ನಂಗೆ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಡೇಟ್ ವೈಸ್ ಹಾಕ್ಕೊಟ್ರು. ಒಂದು ತಿಂಗಳದು 3 ದಿವ್ಸಕ್ಕೊಂದು ಸತಿ 4 ದಿವ್ಸಕ್ಕೊಂದು ಸತಿ ಹಿಂಗೆ ಸನ್ಪುರ್ ದವಾಖಾನೆ ಹಾಕ್ಕೊಟ್ರು. ಅದು ಹುಚ್ಚುನಾಯಿ ಕಚ್ಚಿದ್ರಿಂದ ಅದು ಇಂಜೆಕ್ಷನು ಬೀದರ್ ಗೌರ್ಮೆಂಟ್ ಆಸ್ಪತ್ರೆಗೆ ಬಿಟ್ಟು ಬೇರೆ ಹೊರಗೆ ಎಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಅದ್ರ ಕಡೆ ನಾನು ಏನು ಮಾಡಿದೆ, ಮುಂಜಾನೆ ಸನ್ಪುರ ದವಾಖಾನೆ ಹೋಗಿ ಆ ಹಾಸ್ಪಿಟಲ್ನ ಚಿಟ್ಟಿ ಮಾಡಿಕೊಟ್ರು. ಆಮೇಲೆ ಅಲ್ಲಿ ಬೀದರ್ ಹಾಸ್ಪಿಟಲ್ಗೆ ಬಂದ. ಬೀದರ್ ಹಾಸ್ಪಿಟಲ್ಗೆ ಬಂದಲ್ಲಿ ಮೇಡಮ್ ಅವ್ರಿಗೆ ತೋರ್ಸೋರು ಏನು ಮಾಡಿದ್ರು, ಇಲ್ಲಿಂದ ಚಿಟ್ಟಿ ತೊಗೊರಿ ಅಂತ ಹೇಳಿದ್ರು. ಆ ಚಿಟ್ಟಿ ತೊಗೊಂಡು 27 ರೂಮ್ ನಂಬರ್ಗೆ ಹೋದ. ಅವ್ರು ಏನು ಮಾಡಿದ್ರು, ಸಂತಪುರ್ ಡಾಕ್ಟರ್ ರೆಫರ್ ಮಾಡಿ ರ್ಯಾಬಿಡ್ಸ್ ಹುಚ್ಚುನಾಯಿ ಕಚ್ಚಿದ್ರೆ ರ್ಯಾಬಿಡ್ಸ್ ಇಂಜೆಕ್ಷನ್ ಇದು ತೊಗೊರಿ ಅಂತ ಹೇಳಿದ್ರು. ನಾನು ಮಾಡಿದೆ, ಮತ್ತು ಅಲ್ಲಿ ರ್ಯಾಬಿಡ್ಸ್ ಇಂಜೆಕ್ಷನ್ ಸಲುವಾಗಿ ಬಿಲ್ ಕಡ್ದ. ಎಷ್ಟು ಅಂತಂತಂದ್ರೆ ಅದು 2100 ರೂಪಾಯಿ ಅದ. BPL ಕಾರ್ಡ್ ಇರೋದು ಹಾಫ್ ರೇಟ್ ಅದ ಅಂತಂದ್ರು. 1085 ರೂಪಾಯಿ ಕಟ್ಟಿದ. ಕಟ್ತಿಗೆ ಏನು ಮಾಡಿದ್ರು, ಇದು ಇಂಜೆಕ್ಷನ್ ತೊಗೊಳಗೋದು, ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾ ಇಂಜೆಕ್ಷನ್ ಇದು ಹೆಂಗ್ರಿ ಸರ್ ಅಂತ ಕೇಳಿದ್ರು. ನೀವು ಮ್ಯಾಲೆ 25 ನಂಬರಲ್ಲಿ ಮೇನ್ ಸರ್ ಇರ್ತಾರೆ, DS ಸರ್, ಅವ್ರ ಬಲ್ಲಿ ಹೋಗಿ ಕೇಳ್ರಿ ಅಂತಂದ್ರು. ಆಮೇಲೆ ಆ ಸರ್ ಬಲ್ಲೂ ಹೋಗಿದ. ಇಂಜೆಕ್ಷನ್ ಅದನ್ನು ಇಲ್ಲ ಅಂತ ಅವ್ರು ಭೀ ನಿಖರವಾಗಿ ಹೇಳೋಗ್ಯಾರ, ಇದು ಅದನ್ನು ಇಲ್ಲ ಅಂಬದು. ಆಮೇಲೆ ಮತ್ತು ನಾನು ನೆಕ್ಸ್ಟ್ ಪುನಃ ತಿರುಗಿಲ್ಲ ಸರ್, ನಂಗೆ ಇದು ಮುಂಜಾನೆ ಹುಚ್ಚುನಾಯಿ ಕಚ್ಚ ಸರ್, ಮತ್ತು ಇಷ್ಟು ಕಚ್ಚ ಸರ್ ನೋಡಿರಿ ಸರ್, ಇಂಜೆಕ್ಷನ್ ಅದು ಇಂತಿಷ್ಟು ಟೈಮಿನ ಒಳಗೆ ಅದು ಇಂಜೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಇದು ಇಂಜೆಕ್ಷನ್ ಇದು 2 ತಿಂಗಳು ಹಿಡಿದು ಇದು ಇಲ್ಲ ರೀ ಅಂತ ಹೇಳಿದ್ರು. ಸರ್ ಇವಾಗ ಹೆಂಗೆ ರೀ ಅಂತಂತಂದ್ರೆ, ನೀವು ಹೊರಗೆ ಹೋಗಿ ತೊಗೊಂಡು ಬರ್ರಿ, ನಾನು ಮಾಡ್ತಾರೆ ಅಂತ ಹೇಳಿದ್ರು. ಸರ್ ಮತ್ತು ಇದಕ್ಕೆ ಹೆಂಗೆ ಮಾಡ್ಬೇಕು ಅಂತಂತಂದ್ರೆ, ನೀವು ಮ್ಯಾಲಿನ ಸರಿ ಕೇಳ್ರಿ ಅಂತ ಅವ್ರು ಹೇಳಿದ್ರು ಸರ್. ಈಗ ಸರ್ ನಾನು ಏನು ಮಾಡಿದೆ, ಈಗ ನಾ ರೊಕ್ಕ ತೊಗೊಂಡು ಸರ್ ಪ್ರೈವೇಟ್ ಪ್ರಭು ಮೆಡಿಕಲ್ದಿಂದ ಸರ್ ಅದು ಇಂಜೆಕ್ಷನ್ ತೊಗೊಂಡು ಬಂದಿದ್ದಾರೆ. ಮತ್ತು ಭೀ ಸರ್ ಇಲ್ಲಿ ಎಲ್ಲ ಬಡ ಜನರಿಗೆಲ್ಲ ಸರ್ ಹಿಂಗೆ ಗೌರ್ಮೆಂಟ್ ದವಾಖಾನೆಗೆ ಇಂಜೆಕ್ಷನ್ ಇಲ್ಲ ಅಂತಂದ್ರು ಎಲ್ಲ ಪ್ರೈವೇಟ್ದಾಗೆ ತೊಗೋಬೇಕಂತ ಸರ್. ಮತ್ತು ಗೌರ್ಮೆಂಟ್ ದವಾಖಾನೆ ಇದ್ದಿಂದ ಏನು ಸರ್ ಅದು ಬಡವರಿಗೆ ಅದ್ರ ಉಪಯೋಗ ಆಗಬೇಕಲ್ಲ ಸರ್. ಅದ್ರ ಕಡೆಯಿಂದ ಸರ್ ದಯವಿಟ್ಟು ಇವಾಗಾರ ಆಯಿತು ಮುಂದಾದರೂ
ಏನೇ ಎಮರ್ಜೆನ್ಸಿ ಇವೆಲ್ಲ ಹೇಳಿ ಕೇಳಿ ಆಗೋಲ್ಲ ಸರ್. ಅದ್ರ ಕಡೆಯಿಂದ ದಯವಿಟ್ಟು ಏನೇನು ಅವಶ್ಯಕತೆ ಅದ ಅದೆಲ್ಲ ಇಷ್ಟಾಕ ಇಡ್ಬೇಕಂತ ಕೇಳ್ಕೊತೀವಿ ರೀ. ನಮ್ಮ ಹೆಸರು ರಮೇಶ್ ಸರ್, ಮಸ್ಕಲ್ ರೀ, ತಾಲೂಕು ಅವರದು, ಜಿಲ್ಲಾ ಬೀದರ್ ರೀ. ಅಶೋಕ್. ಇನ್ನು ಬ್ರೀಮ್ಸ್ ಸುತ್ತಲಿನ ಎಲ್ಲ ಮೆಡಿಕಲ್ಗಳಲ್ಲಿ ಈ ಹುಚ್ಚು ನಾಯಿ ಕಡಿತದ ಇಂಜೆಕ್ಷನ್ ಇದೆ, ಆದ್ರೆ ಬ್ರೀಮ್ಸ್ ನಲ್ಲಿ ಮಾತ್ರ ಯಾಕೆ ಇಲ್ಲ ಎನ್ನುವಂತಹ ಪ್ರಶ್ನೆ ಇದೀಗ ಸಹಜವಾಗಿ ಎಲ್ಲರಲ್ಲೂ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ಪಪ್ಪುರಾಜ್ ಪರವಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ AP News 24/7. ಧನ್ಯವಾದಗಳು.